ಎಲ್ಲರಿಗೂ ನಮಸ್ಕಾರ. ಕಥಾವಾಚನಾಲಯಕ್ಕೆ ಸ್ವಾಗತ. ಅಧ್ಯಾಯ 31. ಅಯೋಧ್ಯಾಕಾಂಡ. ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. पूजन्तं राम रामेति मधुरं मधुराक्षरम् आरुह्य कविता शाखां वन्दे वाल्मीकिकोकिलं. रामाय रामभद्राय रामचन्द्राय वेदसे रघुनाथाय नाथाय सीताय ಪತಯೇ ನಮಃ. ಜಾಬಾಲಿ ಮುನಿಗಳ ಮಾತಿನಿಂದ ರಾಮನು ಸಿಟ್ಟಾಗಿರುವುದನ್ನು ಕಂಡ ವಸಿಷ್ಠರು ಹೀಗೆಂದರು. ರಾಮಪ್ರಭು, ಜಾಬಾಲಿಗಳಿಗೆ ಈ ಲೋಕದ ಆಗು ಹೋಗುಗಳೆಲ್ಲ ಚೆನ್ನಾಗಿ ತಿಳಿದಿದೆ. ನಿನ್ನನ್ನು ರಾಜ್ಯಕ್ಕೆ ಹಿಂದಿರುಗುವಂತೆ ಮಾಡುವುದಷ್ಟೇ ಅವರ ನಾಸ್ತಿಕವಾದದ ಉದ್ದೇಶವಾಗಿತ್ತು. ಅನಂತರ ವಸಿಷ್ಠರು ಬಾಲಕಾಂಡದಲ್ಲಿ ಪ್ರಸ್ತುತಪಡಿಸಿದ ದಶರಥನವರೆಗಿನ ಇಕ್ಷ್ವಾಕು ಕುಲ ವೃತ್ತಾಂತವನ್ನು ರಾಮನಿಗೆ ನೆನಪಿಸಿದರು. ಮತ್ತೆಂದರು, ರಾಮ, ನೀನು ದಶರಥನ ಜ್ಯೇಷ್ಠ ಪುತ್ರ. ಇಕ್ಷ್ವಾಕು ವಂಶದಲ್ಲಿ ಹಿರಿಯ ಮಗನೇ ರಾಜನಾಗುವುದು ಪದ್ಧತಿ. ಹಿರಿಯ ಮಗ ನೀನಿರುವಾಗ ಕಿರಿಯವನಿಗೆ ಅಭಿಷೇಕ ಮಾಡಲು ಬರುವುದಿಲ್ಲ. ಆದುದರಿಂದ ಕುಲಧರ್ಮವನ್ನು ಉಳಿಸುವುದಕ್ಕಾಗಿ ನೀನೇ ರಾಜ್ಯವನ್ನು ಆಳಬೇಕಾಗುತ್ತದೆ. ರಾಮ, ಈ ಸಂಪ್ರದಾಯವನ್ನು ಮುರಿಯುವುದು ತರವಲ್ಲ. ನಿನ್ನ ತಂದೆಯಂತೆಯೇ ನೀನು ಈ ಮಹಾರಾಷ್ಟ್ರವನ್ನು ಆಳಿ ಕೀರ್ತಿಗಳಿಸು. ನೋಡಪ್ಪ ರಾಮ, ಹುಟ್ಟಿದ ಮನುಷ್ಯನಿಗೆ 3 ಗುರುಗಳಿರುತ್ತಾರೆ. ವಿದ್ಯಾಗುರುಗಳು, ತಂದೆ ಮತ್ತು ತಾಯಿ. ತಂದೆಯು ಜನ್ಮ ಕೊಡುತ್ತಾನೆ, ಆಚಾರ್ಯನು ವಿದ್ಯೆಯನ್ನು ಕೊಡುತ್ತಾನೆ, ಅದಕ್ಕೆ ಅವನು ಗುರು. ನಾನು ನಿನ್ನ ತಂದೆಗೂ ನಿನಗೂ ಆಚಾರ್ಯನಾಗಿದ್ದೇನೆ. ಆದುದರಿಂದ ನಾನು ಹೇಳಿದ ಹಾಗೆ ನಡೆದುಕೊಳ್ಳುವುದರಿಂದ ನೀನು ಸನ್ಮಾರ್ಗವನ್ನು ಬಿಟ್ಟಂತಾಗುವುದಿಲ್ಲ. ಇಲ್ಲಿರುವ ಬ್ರಾಹ್ಮಣಾದಿಗಳನ್ನು ಪ್ರಜೆಗಳನ್ನು ಪಾಲಿಸುವುದರಿಂದ ನೀನು ಸನ್ಮಾರ್ಗವನ್ನು ತೊರೆದಂತಾಗುವುದಿಲ್ಲ. ವೃದ್ಧೆಯು ಧರ್ಮಶೀಲೆಯೂ ಆದ ನಿನ್ನ ತಾಯಿಯ ಆಜ್ಞೆಯನ್ನು ಪಾಲಿಸಿದರೆ ಸನ್ಮಾರ್ಗಕ್ಕೆ ವಿದಾಯ ಹೇಳಿದಂತೆ ಆಗುವುದಿಲ್ಲ. ಸತ್ಯಧರ್ಮ ಪರಾಯಣನಾಗಿರುವ ನೀನು ಭರತನ ಬೇಡಿಕೆಯನ್ನು ನಡೆಸಿಕೊಟ್ಟರೆ ಸನ್ಮಾರ್ಗಕ್ಕೆ ಚ್ಯುತಿಯುಂಟಾಗುವುದಿಲ್ಲ. ವಸಿಷ್ಠರ ಮೃದು ಮಧುರ ಮಾತುಗಳನ್ನು ಆಲಿಸಿದ ನರೋತ್ತಮನಾದ ರಾಮನು ಹೀಗೆಂದನು. ಆಚಾರ್ಯರೇ, ತಂದೆ ತಾಯಿಗಳು ಮಗನನ್ನು ಸಾಕಿ ಬೆಳೆಸಲು ತುಂಬ ಕ್ಲೇಶಗಳನ್ನು ಅನುಭವಿಸಿರುತ್ತಾರೆ. ಆ ಋಣವನ್ನು ತೀರಿಸುವುದು ಸುಲಭವೇನಲ್ಲ. ಯಥಾಶಕ್ತಿ ಮಕ್ಕಳಿಗೆ ಆಹಾರವನ್ನು ಒದಗಿಸಿ, ಸ್ನಾನ ಮಾಡಿಸಿ, ಮಾನ ಮುಚ್ಚಲು ಬಟ್ಟೆಯನ್ನು ಕೊಟ್ಟು, ವಾತ್ಸಲ್ಯದ ಮಾತುಗಳನ್ನಾಡಿ ಮಾತಾಪಿತೃಗಳು ಸಾಕುತ್ತಾರೆ. ದಶರಥ ಮಹಾರಾಜನು ನನ್ನ ಜನ್ಮವಿತ್ತ ತಂದೆ. ಅವನ ಮಾತಿನಂತೆ ನಾನು ನಡೆದುಕೊಳ್ಳಬೇಕು. ಇದು ಸುಳ್ಳಾಗದು. ಇದನ್ನು ಕೇಳಿದ ಭರತನು ಸೂತನಿಗೆಂದನು, ಸಾರಥಿ, ಈ ನೆಲದ ಮೇಲೆ ದರ್ಬೆಗಳನ್ನು ಹಾಸು. ನಮ್ಮಣ್ಣನು ಪ್ರಸನ್ನನಾಗುವವರೆಗೂ ನಾನು ಅದರ ಮೇಲೆಯೇ ಕುಳಿತಿರುತ್ತೇನೆ. ಬಡ ಬ್ರಾಹ್ಮಣನು ನಿರಾಹಾರನಾಗಿ ಧರ್ಮಶಾಲೆಯಲ್ಲಿ ಮಲಗಿದಂತೆ ರಾಮನು ಊರಿಗೆ ಬರುತ್ತೇನೆ ಎನ್ನುವವರೆಗೂ ನಾನು ಇಲ್ಲಿಯೇ ಮಲಗಿಬಿಡುತ್ತೇನೆ. ಆದರೆ ಸುಮಂತ್ರನು ರಾಮನ ಮುಖವನ್ನು ನೋಡುತ್ತಾ ಸುಮ್ಮನಿದ್ದನು. ಆಗ ರಾಮನು ಭರತನಿಗೆಂದನು, ಭರತ, ನಾನು ಯಾವ ಅಪರಾಧ ಮಾಡಿದೆನು ಎಂದು ನನ್ನ ವಿರುದ್ಧ ಪ್ರತ್ಯುಪವೇಶ ಮಾಡುತ್ತಿದ್ದೀಯಪ್ಪ. ಪ್ರತ್ಯುಪವೇಶ ಎಂದರೆ ಅನ್ನ ಸತ್ಯಾಗ್ರಹ. ಬ್ರಾಹ್ಮಣನಿಗೆ ಮಾತ್ರ ಒಂದೇ ಮಗ್ಗುಲಲ್ಲಿ ಮಲಗಿ ಪ್ರತ್ಯುಪವೇಶ ಮಾಡುವ ಅಧಿಕಾರವಿದೆ. ನಿನ್ನಂತಹ ಪಟ್ಟವೇರಿದ ರಾಜನಿಗೆ ಇಂತಹ ವಿಧಿ ಇಲ್ಲವಲ್ಲ. ಪುರುಷಶ್ರೇಷ್ಠ, ಏಳು, ಈ ಉಗ್ರ ವ್ರತವನ್ನು ಕೈಬಿಡು. ಕೂಡಲೇ ಉತ್ತಮ ನಗರವಾದ ಅಯೋಧ್ಯೆಗೆ ಮರಳು. ಆದರೆ ಭರತನು ಕುಳಿತಲ್ಲಿಂದ ಮಿಸುಕಾಡಲಿಲ್ಲ. ಸುತ್ತಲೂ ಕುಳಿತಿದ್ದ ಪೌರರನ್ನು ಕುರಿತು ಹೇಳಿದನು, ಯಾಕೆ ನೀವೆಲ್ಲರೂ ಸುಮ್ಮನಿದ್ದೀರಾ? ನೀವಾದರೂ ಅಣ್ಣನ ಮೇಲೆ ಒತ್ತಡ ಹೇರಬಾರದೆ? ಆಗ ಪೌರ ಜಾನಪದರು ಭರತನಿಗೆ ಎಂದರು, ಭರತ, ನಮಗೆ ರಾಮನ ಪರಿಚಯ ಚೆನ್ನಾಗಿಯೇ ಇದೆ. ಅವನು ಪಿತೃವಾಕ್ಯವನ್ನು ಉಲ್ಲಂಘಿಸುವವನಲ್ಲ. ಆದ್ದರಿಂದ ಅವನ ಪರಾವರ್ತನೆ ನಮ್ಮಿಂದ ಆಗುವ ಕೆಲಸವಲ್ಲ. ಅವರ ಮಾತನ್ನು ಕೇಳಿ ರಾಮನು ಭರತನಿಗೆಂದನು, ನೋಡಪ್ಪ ತಮ್ಮ, ಅವರ ಮಾತನ್ನು ಅರ್ಥ ಮಾಡಿಕೊ. ಅವರೆಲ್ಲರೂ ನಮಗೆ ಆಪ್ತರು, ಧರ್ಮದೃಷ್ಟಿಯುಳ್ಳವರು. ನನ್ನ ಮಾತನ್ನು ಅವರ ಮಾತನ್ನು ಚೆನ್ನಾಗಿ ವಿವೇಚಿಸಿ ಸತ್ಯವನ್ನು ನಿರ್ಣಯಿಸು. ವೀರ, ಏಳು, ನನ್ನನ್ನು ನೀರನ್ನು ಮುಟ್ಟು. ಭರತನು ಎದ್ದು ಅಚಮನವನ್ನು ಮಾಡಿ ಅಲ್ಲಿ ನೆರೆದಿದ್ದವರಿಗೆ ಹೇಳಿದನು, ವಿಪ್ರೋತ್ತಮರೇ, ಮಂತ್ರಿಗಳೇ, ಪೌರ ಜಾನಪದರೇ, ಕೇಳಿ. ನಾನು ನಮ್ಮ ತಂದೆಯ ಹತ್ತಿರ ನನಗೆ ರಾಜ್ಯ ಬೇಕೆಂದು ಕೇಳಿಲ್ಲ. ನನ್ನಮ್ಮನನ್ನೂ ನಾನು ನಿರ್ಬಂಧ ಪಡಿಸಿಲ್ಲ. ನಮ್ಮಣ್ಣನ ವನವಾಸವನ್ನು ಸಮ್ಮತಿಸಿಯೂ ಇಲ್ಲ. ಒಂದು ವೇಳೆ ತಂದೆಯ ಮಾತಿನಂತೆ ವನವಾಸ ಮಾಡಬೇಕೆಂದಾದರೆ ನಾನೇ 14 ವರ್ಷ ವನವಾಸವನ್ನು ಅನುಭವಿಸುತ್ತೇನೆ. ಭರತನ ಮಾತಿನಿಂದ ರಾಮನಿಗೆ ವಿಸ್ಮಯವಾಯಿತು. ಅವನು ಜನರನ್ನು ನೋಡುತ್ತಾ ಎಂದನು, ನಮ್ಮ ತಂದೆಯು ಬದುಕಿರುವಾಗ ಯಾವುದನ್ನು ಮಾರಿದನೋ, ಒತ್ತೆ ಇಟ್ಟನೋ, ಕ್ರಯಕ್ಕೆ ಕೊಂಡನೋ ಅದನ್ನು ತೆಗೆದುಹಾಕಲು ನನ್ನಿಂದಲೂ ಸಾಧ್ಯವಿಲ್ಲ, ಭರತನಿಂದಲೂ ಸಾಧ್ಯವಿಲ್ಲ. ವನವಾಸಕ್ಕೆ ಹೆದರಿ ನಾನು ಪ್ರತಿನಿಧಿಯನ್ನು ನೇಮಿಸಲಾರೆ. ಕೈಕೇಯಿಯು ಅವಳಿಗೆ ಬೇಕಾದ ವರವನ್ನು ಕೇಳಿಕೊಂಡಿದ್ದಾಳೆ.
ನಮ್ಮ ತಂದೆಯು ಅದನ್ನು ಕೊಟ್ಟಿದ್ದಾರೆ. ಭರತನ ಕ್ಷಮಾಗುಣವನ್ನು, ಗುರು ಹಿರಿಯರಲ್ಲಿ ಅವನಿಗಿರುವ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ಈ ಸಜ್ಜನನಲ್ಲಿ ಅಂತಹ ಕಲ್ಯಾಣ ಗುಣಗಳಿರುವುದು ಆಶ್ಚರ್ಯವಲ್ಲ. ನಾನು ವನವಾಸವನ್ನು ಮುಗಿಸಿ ಬಂದು ಈ ಧರ್ಮಶೀಲನಾದ ತಮ್ಮನ ಜೊತೆ ಸೇರಿ ಪಟ್ಟವನ್ನೇರುತ್ತೇನೆ, ರಾಜನಾಗುತ್ತಾನೆ. ಈಗ ಮಾತ್ರ ತಂದೆಯ ವಚನ ಸುಳ್ಳಾಗಬಾರದೆಂದು ಕೈಕೇಯಿ ಇಷ್ಟದಂತೆ ಕಾಡಿಗೆ ಬಂದಿದ್ದೇನೆ. ಆ ಅಪ್ರತಿಮ ತೇಜಸ್ವಿಗಳಾದ ಅಣ್ಣ ತಮ್ಮಂದಿರ ರೋಮಾಂಚಕಾರಿ ಸಮಾಗಮವನ್ನು ನೋಡಿ ಅಲ್ಲಿ ಸೇರಿದ್ದ ಮಹರ್ಷಿಗಳೆಲ್ಲರೂ ವಿಸ್ಮಿತರಾದರು. ಅಲ್ಲಿ ಅದೃಶ್ಯರಾಗ ಬಂದು ಸೇರಿದ್ದ ಋಷಿಗಳು, ಸಿದ್ಧರು, ಪರಮರ್ಷಿಗಳು ಮತ್ತು ಆ ಅಣ್ಣ ತಮ್ಮಂದಿರನ್ನು ಪ್ರಶಂಸಿಸಿದರು. ಆ ಮಕ್ಕಳನ್ನು ಪಡೆದ ತಂದೆಯೇ ಧನ್ಯ. ಇವರು ಧರ್ಮಜ್ಞರು, ಧರ್ಮ ವಿಕ್ರಮರೂ ಆದವರು. ಇವರ ಸಂಭಾಷಣೆಗಳು ನಮ್ಮ ಹೃದಯವನ್ನು ತಟ್ಟಿದವು. ಇವರ ಮೇಲೆ ನಮಗೆ ಆತ್ಮೀಯತೆ ಮೂಡಿದೆ. ಅನಂತರ ಆದಷ್ಟು ಬೇಗನೆ ರಾವಣನ ವಧೆಯಾಗಲೆಂದು ಬಯಸಿದ್ದ ಆ ಅದೃಶ್ಯರಾಗಿದ್ದ ಮಹಾಪುರುಷರು ಐಕ್ಯಮತದಿಂದ ಭರತನಿಗೆಂದರು, ಭರತ, ನೀನು ಮಹಾಕುಲೀನ, ಮೇಧಾವಿ, ಶೀಲವಂತ. ನಿನ್ನ ತಂದೆಗೆ ಶ್ರೇಯಸ್ಸನ್ನು ಬಯಸುವವನಾದರೆ ರಾಮನ ಮಾತನ್ನು ಒಪ್ಪಿಕೊ. ರಾಮನು ತಂದೆಯ ಋಣದಿಂದ ಮುಕ್ತನಾಗಬೇಕೆಂದು ನಾವು ಬಯಸುತ್ತೇವೆ. ದಶರಥ ಮಹಾರಾಜನು ಕೈಕೇಯಿಯ ಋಣದಿಂದ ಮುಕ್ತನಾದುದರಿಂದ ಸ್ವರ್ಗವನ್ನು ಪಡೆದನು. ಹೀಗೆಂದು ಅವರೆಲ್ಲರೂ ಹೊರಟು ಹೋದರು. ಅವರ ಮಾತುಗಳು ರಾಮನನ್ನು ಸಂತೋಷಗೊಳಿಸಿದವು. ಆದರೆ ಭರತನಿಗೆ ಭಯವಾಯಿತು. ಅವನು ಕೈ ಮುಗಿದುಕೊಂಡು ರಾಮನಿಗೆಂದನು, ಅಣ್ಣ, ರಾಜಧರ್ಮವನ್ನು ಮತ್ತು ಕುಲಧರ್ಮವನ್ನು ಚಿಂತಿಸು. ನನ್ನ ತಾಯಿಯ ಕೋರಿಕೆಯೂ ಇದೇ ಆಗಿದೆ. ಈ ದೊಡ್ಡ ರಾಜ್ಯವನ್ನು ನಾನೊಬ್ಬನೇ ಪಾಲಿಸಲು ಶಕ್ತನಲ್ಲ. ನಮ್ಮ ರಾಜಕುಲವನ್ನು ಪ್ರೀತಿಸುವ ಪ್ರಜೆಗಳನ್ನು ರಂಜಿಸಲು ನನಗೆ ಅರ್ಹತೆಯೂ ಇಲ್ಲ. ಬಂಧುಗಳು, ಸೈನಿಕರು, ಮಿತ್ರರು, ಆಪ್ತರು ನಿನ್ನನ್ನೇ ಪ್ರತೀಕ್ಷಿಸುತ್ತಿದ್ದಾರೆ. ಮಳೆಯನ್ನು ಕಾಯುವ ಕೃಷಿಕರಂತೆ ಈ ರಾಜ್ಯವನ್ನು ಕೈಗೆ ತೆಗೆದುಕೊಂಡು ಇದನ್ನು ಸ್ಥಿರಗೊಳಿಸು. ನಿನ್ನಲ್ಲಿ ಅಂತಹ ಶಕ್ತಿ ಇದೆ. ನೀನು ರಾಜ್ಯವನ್ನು ಚೆನ್ನಾಗಿ ಆಳಬಲ್ಲೆ. ಹೀಗೆ ಹೇಳಿ ಭರತನು ರಾಮನ ಕಾಲಿಗೆ ಬಿದ್ದು ಬಿಟ್ಟನು, ಪ್ರಾರ್ಥಿಸಿದನು. ಆಗ ರಾಮನು ವಾತ್ಸಲ್ಯದಿಂದ ಭರತನನ್ನು ತನ್ನ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಹೇಳಿದನು, ತಮ್ಮ ಭರತ, ನಿನಗೆ ಇಂತಹ ಮನೋಭಾವ ಸಹಜವಾಗಿಯೇ ಬಂದಿದೆ. ಇದು ಶಿಕ್ಷಣದಿಂದ ಸುಸಂಸ್ಕೃತವಾಗಿದೆ. ಆದುದರಿಂದ ರಾಜ್ಯವನ್ನಾಳುವ ಸಾಮರ್ಥ್ಯವೂ ನಿನ್ನಲ್ಲಿದೆ. ಆಪ್ತರ, ಉಪಮಂತ್ರಿಗಳ, ಮೇಧಾವಿಗಳಾದ ಪ್ರಧಾನ ಮಂತ್ರಿಗಳ ಸಹಕಾರದಿಂದ ನೀನೆಂತಹ ಕಠಿಣ ಕಾರ್ಯವನ್ನಾದರೂ ಸಾಧಿಸಬಲ್ಲೆ. ಚಂದ್ರನನ್ನು ಅವನ ಕಾಂತಿಯು ಬಿಟ್ಟು ಹೋಗಬಹುದು. ಹಿಮವಂತನು ಹಿಮವನ್ನೂ ಬಿಟ್ಟಿರಬಹುದು. ಸಮುದ್ರವು ಎಲ್ಲೇನೂ ಮೀರಿ ಉಕ್ಕಬಹುದು. ಆದರೆ ನಾನು ಮಾತ್ರ ತಂದೆಯ ಪ್ರತಿಜ್ಞೆಯನ್ನು ಮೀರಲಾರೆ. ತಮ್ಮ, ನಿನ್ನಮ್ಮ ಆಸೆಯಿಂದಲೋ ಅಥವಾ ನಿನ್ನ ಮೇಲಿನ ವ್ಯಾಮೋಹದಿಂದಲೂ ಹೀಗೆ ಮಾಡಿರಬಹುದು. ಆದರೆ ಅದನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಡ. ಅವಳು ನಿನ್ನ ತಾಯಿ ಎಂಬುದನ್ನು ಖಂಡಿತ ಮರೆಯಬೇಡ. ರಾಮನ ದೃಢ ನಿಶ್ಚಯವನ್ನು ಕದಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಭರತನು ಸುವರ್ಣಭೂಷಿತವಾದ 2 ಪಾದುಕೆಗಳನ್ನು ರಾಮನ ಮುಂದೆ ಇಟ್ಟನು ಮತ್ತು ಪ್ರಾರ್ಥಿಸಿದನು, ಅಣ್ಣ, ಈ ಪಾದುಕೆಗಳ ಮೇಲೆ ನಿನ್ನ ಪುಣ್ಯಕರವಾದ ಪಾದಗಳನ್ನಿಡು. ಇವೇ ಮುಂದೆ ರಾಜ್ಯದ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತವೆ. ರಾಮನು ಭರತನ ಕೋರಿಕೆಯಂತೆ ಪಾದುಕೆಗಳನ್ನು ಧರಿಸಿ ಭರತನಿಗೆ ಕೊಟ್ಟನು. ಆ ಪಾದುಕೆಗಳಿಗೆ ವಂದಿಸಿ ಭರತನೆಂದನು, ಅಣ್ಣ, 14 ವರ್ಷ ಜಟಾವಲ್ಕಲಧಾರಿಯಾಗಿ ನಗರದಿಂದ ಹೊರಗಿರುತ್ತೇನೆ. ಗೆಡ್ಡೆ, ಗೆಣಸು, ಹಣ್ಣುಗಳೇ ನನ್ನ ಆಹಾರ. ನಿನ್ನ ಆಗಮನವನ್ನೇ ಕಾಯುತ್ತಿರುತ್ತೇನೆ. ನಿನ್ನ ಪಾದುಕೆಗಳನ್ನು ಸಿಂಹಾಸನದ ಮೇಲಿಟ್ಟು ಅವುಗಳ ಹೆಸರಿನಲ್ಲಿ ನಾನು ರಾಜ್ಯವಾಳುತ್ತೇನೆ. 14 ವರ್ಷಗಳು ಕಳೆದ ಮರುದಿನ ನೀನು ನನಗೆ ಕಾಣಿಸದೆ ಹೋದರೆ ನಾನು ಅಗ್ನಿಪ್ರವೇಶ ಮಾಡುವುದು ನಿಶ್ಚಿತ. ನಾನು ಅಗ್ನಿಪ್ರವೇಶ ಮಾಡುವುದು ನಿಶ್ಚಿತ. ನಾನು ಅಗ್ನಿಪ್ರವೇಶ ಮಾಡುವುದು ನಿಶ್ಚಿತ. ಹಾಗೆ ಆಗಲಿ ಎಂದು ರಾಮನು ಭರತ ಶತ್ರುಘ್ನರನ್ನು ತಬ್ಬಿಕೊಂಡನು. ಮತ್ತೆ ಭರತನಿಗೆಂದನು, ಭರತ, ನಿನ್ನಮ್ಮನನ್ನು ನೀನು ಚೆನ್ನಾಗಿ ನೋಡಿಕೊ. ಅವಳ ಮೇಲೆ ಸಿಟ್ಟು ಮಾಡಿಕೊಳ್ಳಬೇಡ. ನನ್ನ ಮತ್ತು ಸೀತೆಯ ಮೇಲಾಣೆ. ಹೀಗೆ ಹೇಳಿ ರಾಮನು ಭರತನಿಗೆ ಕಂಬನಿದುಂಬಿ ವಿದಾಯ ಹೇಳಿದನು. ಭರತನು ಪಾದುಕೆಗಳನ್ನು ಅಲಂಕರಿಸಿ ರಾಮನಿಗೆ ಪ್ರದಕ್ಷಿಣೆ ಬಂದು ಆ ಪಾದುಕೆಗಳನ್ನು ಆನೆಯ ಮೇಲೆ ಇಟ್ಟನು. ರಾಮನು ಯಥೋಚಿತವಾಗಿ ಗುರುಗಳು, ಮಂತ್ರಿಗಳು ಮತ್ತು ಪ್ರಜೆಗಳನ್ನು ಅಭಿನಂದಿಸಿ ಅವರನ್ನು ಕಳುಹಿಸಿಕೊಟ್ಟನು. ಅವನ ತಾಯಂದಿರು ಗದ್ಗದಿತರಾದರು. ವಿದಾಯದ ಮಾತುಗಳನ್ನು ಹೇಳಲು ಅಶಕ್ತರಾದರು. ಆ ತಾಯಂದಿರಿಗೆ ಅಭಿವಾದಿಸಿದ ರಾಮನು ಅಳುತ್ತಳುತ್ತಾ ತನ್ನ ಕುಟಿಯೊಳಗೆ ಪ್ರವೇಶಿಸಿದನು. ಆನೆಯ ತಲೆಯ ಮೇಲೆ ಪಾದುಕೆಗಳನ್ನು ಸ್ಥಾಪಿಸಿದ ಭರತನು ಸಂತೋಷದಿಂದ ಶತ್ರುಘ್ನನೊಂದಿಗೆ ರಥವನ್ನೇರಿದನು. ಅವನ ಮುಂದಿನಿಂದ ವಸಿಷ್ಠರು, ವಾಮದೇವರು, ಜಾಬಾಲಿಗಳು, ಮಂತ್ರಿಗಳು ಹೊರಟರು. ಅವರೆಲ್ಲರೂ ಮಂದಾಕಿನಿಯ ಬಳಿಗೆ ಹೋಗಿ ಅಲ್ಲಿಂದ ಪೂರ್ವ ದಿಕ್ಕಿಗೆ ತಿರುಗಿ ಚಿತ್ರಕೂಟಕ್ಕೆ ಪ್ರದಕ್ಷಿಣೆ ಬಂದು ಮುಂದೆ ಸಾಗಿದರು. ಅವರು ಭರದ್ವಾಜ ಆಶ್ರಮವನ್ನು ತಲುಪಿದರು. ಅಲ್ಲಿ ಭರತನು ರಥದಿಂದ ಇಳಿದು ಭರದ್ವಾಜರ ದರ್ಶನಕ್ಕೆ ಹೋದನು. ಭರತನನ್ನು ಕಂಡು ಭರದ್ವಾಜರಿಗೆ ಸಂತೋಷವಾಯಿತು. ಅವರು ಕೇಳಿದರು, ಭರತ, ಹೋದ ಕೆಲಸವಾಯಿತೇ? ರಾಮನನ್ನು ಕಂಡೆಯ? ಭರತನು ಉತ್ತರಿಸಿದನು, ಪೂಜ್ಯರೇ, ತಂದೆಯ ಪ್ರತಿಜ್ಞೆಯನ್ನು ಪಾಲಿಸುವ ವಿಷಯದಲ್ಲಿ ರಾಮನು ಸ್ಥಿರ ನಿಶ್ಚಯನಾಗಿದ್ದಾನೆ. ಗುರುಗಳ ಅಪ್ಪಣೆಯಂತೆ ಸ್ವರ್ಣಭೂಷಿತ ಪಾದುಕೆಗಳನ್ನೊಮ್ಮೆ ಧರಿಸಿ ನನಗೆ ಕೊಟ್ಟಿದ್ದಾನೆ. ಅವುಗಳ ಹೆಸರಿನಲ್ಲಿ ನಾನು ರಾಜ್ಯವಾಳುತ್ತೇನೆ. ಅವುಗಳನ್ನು ಅಯೋಧ್ಯೆಗೆ ಒಯ್ಯುತ್ತಿದ್ದೇನೆ.
ಭರದ್ವಾಜರೆಂದರು. ವೀರಭರತ, ಶೀಲವಂತರಲ್ಲಿ ಶ್ರೇಷ್ಠನಾಗಿರುವ ನಿನ್ನಲ್ಲಿ ಈ ರೀತಿಯ ಸಭ್ಯ ವ್ಯವಹಾರ ಇರುವುದರಲ್ಲಿ ಅಚ್ಚರಿ ಇಲ್ಲ. ನಿನ್ನ ತಂದೆ ದಶರಥನು ನಿನ್ನಂತಹ ಸತ್ಪುತ್ರನನ್ನು ಪಡೆದು ಪಿತೃ ಋಣದಿಂದ ಮುಕ್ತನಾಗಿದ್ದಾನೆ. ಹೀಗೆಂದ ಭರದ್ವಾಜರ ಪಾದಗಳನ್ನು ಹಿಡಿದು ವಂದಿಸಿ ಅವರಿಗೆ ವಿದಾಯ ಹೇಳಿದನು. ಅವರಿಗೆ ಪ್ರದಕ್ಷಿಣೆ ಬಂದು ಮೇಲಿಂದ ಮೇಲೆ ಹೋಗಿ ಬರುತ್ತೇನೆ ಎಂದು ಹೇಳುತ್ತಾ ಅಯೋಧ್ಯೆಗೆ ಪ್ರಯಾಣವನ್ನು ಆರಂಭಿಸಿದನು. ಯಮುನೆ ಗಂಗೆಯರನ್ನು ದಾಟಿ ಶೃಂಗವೇರಪುರವನ್ನು ತಲುಪಿದರು. ಅಲ್ಲಿಂದ ಅಯೋಧ್ಯೆಯನ್ನು ನೋಡಿದ ಭರತನು ದುಃಖಿಸುತ್ತಾ ಹೇಳಿದನು, ಸುಮಂತ್ರ, ನೋಡು, ಅಪ್ಪನಿಲ್ಲದ ಅಣ್ಣನಿಲ್ಲದ ಅಯೋಧ್ಯೆ ಹೇಗೆ ಹಾಳು ಕೊಂಪೆಯಂತೆ ಕಾಣಿಸುತ್ತಿದೆಯಲ್ಲ. ಎಷ್ಟು ದೀನವಾಗಿದೆ. ಅಲ್ಲಿ ಆನಂದವೇ ಇಲ್ಲ, ಜನರ ಸದ್ದೇ ಇಲ್ಲ. ನೀರವವಾಗಿದ್ದ ಅಯೋಧ್ಯೆಯ ಮಾರ್ಗದಲ್ಲಿ ಭರತನ ರಥವು ಸ್ನಿಗ್ಧ ಗಂಭೀರ ಶಬ್ದವನ್ನು ಮಾಡುತ್ತಾ ಸಾಗಿತು. ಅಯೋಧ್ಯೆಯನ್ನು ನೋಡಿ ಭರತನ ದುಃಖ ಒತ್ತರಿಸಿ ಬಂತು. ಅಲ್ಲಿ ಬೆಕ್ಕು ಗೂಬೆಗಳು ನಿರ್ಭಯವಾಗಿ ಓಡಾಡುತ್ತಿದ್ದವು. ಎಲ್ಲೂ ಜನರ ಸಂಚಾರವಿರಲಿಲ್ಲ. ರಾಹುಗ್ರಸ್ತ ಚಂದ್ರನಂತೆ ಅಯೋಧ್ಯೆ ನಿಷ್ಪ್ರಭವಾಗಿತ್ತು. ಜನರೆಲ್ಲರೂ ಉತ್ಸಾಹವಿಲ್ಲದೆ ಜಡಜೀವಿಗಳಂತಿದ್ದರು. ಅಂಗಡಿಗಳ ಬಾಗಿಲುಗಳನ್ನು ತೆರೆದೇ ಇರಲಿಲ್ಲ. ವ್ಯವಹಾರಗಳ ಸ್ತಬ್ಧವಾಗಿದ್ದವು. ಶೋಕದ ಕಪ್ಪು ನೆರಳು ಅಯೋಧ್ಯೆಯನ್ನು ಆವರಿಸಿತ್ತು. ಭರತನು ಸಾರಥಿಗೆಂದನು, ಸಾರಥಿ, ಅಯೋಧ್ಯೆಯಲ್ಲಿ ವಿವಿಧ ವಾದ್ಯಗಳ ಮಂಗಳ ನಿನಾದ ಕೇಳಿಸುತ್ತಿಲ್ಲ. ಧೂಪಗಳ ಸುಗಂಧವಿಲ್ಲ. ಹೂವುಗಳ ಸುವಾಸನೆ ಇಲ್ಲ. ಮದ ಗಜಗಳ ಘೀಂಕಾರವಿಲ್ಲ. ರಥಗ ಚಕ್ರಗಳ ಗಡಗಡ ಸದ್ದಿಲ್ಲ. ಎಲ್ಲವೂ ಶೂನ್ಯ. ನಮ್ಮಣ್ಣನು ರಾಜ್ಯಭ್ರಷ್ಟನಾದುದರ ಪರಿಣಾಮವಿದು. ನಮ್ಮಣ್ಣನ ಜೊತೆಯಲ್ಲೇ ನಗರದ ಕಾಂತಿ ಉತ್ಸವಗಳು ಹೊರಟು ಹೋದವು. ಯಾವಾಗ ನಮ್ಮಣ್ಣ ಉತ್ಸವದಂತೆ ಅಯೋಧ್ಯೆಗೆ ಬರುವನೋ, ಯಾವಾಗ ಕಡು ಬೇಸಿಗೆಯ ಮೋಡದಂತೆ ಜನರಿಗೆ ಹರ್ಷವನ್ನು ಉಂಟು ಮಾಡುವನೋ, ಹೀಗೆಲ್ಲ ವಿಲಪಿಸುತ್ತಾ ಭರತನು ದಶರಥನ ಅರಮನೆಗೆ ಹೋದನು. ದಶರಥನಿಲ್ಲದ ಅದು ಶೂನ್ಯವಾಗಿತ್ತು. ಸಿಂಹವಿಲ್ಲದ ಗುಹೆಯಂತಿತ್ತು. ಸೂರ್ಯನಿಲ್ಲದ ದೀನದಂತಿದ್ದ ಅರಮನೆಯನ್ನು ನೋಡಿ ಭರತನು ಕಣ್ಣೀರಿಟ್ಟನು. ಜೈ ಶ್ರೀರಾಮ್. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಭಾನುಕುಲದಲ್ಲಿ ಜನಿಸಿದವಗೆ ಭಕ್ತ ಜನ ಪರಿಪಾಲಗೆ. ಲೀಲೆಯಿಂದಲಿ ವಾಲಿ ನಿಗ್ರಹ ಮಾಡಿದ ಭೂಪಾಲಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ತಾಟಕೀಯ ಕೊಂದವನಿಗೆ ಘೋರಾಟವನ ಸಂಚಾರಿಗೆ. ಆಟಕೋಜ್ವಲ ಕಾಂತಿ ಶೋಭಿಪ ದಿವ್ಯ ರತ್ನ ಕಿರೀಟಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ದಂಡಕಾರಣ್ಯಕ್ಕೆ ಪೋಗಿ ಚಂಡ ದೈತ್ಯನ ಗೆಲಿದವಗೆ. ಅಂಡ ಪಿಂಡ ಬ್ರಹ್ಮಾಂಡ ನಾಯಕ ರಾಮ ಕೋದಂಡ ರಾಮಗೆ. ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶ್ರೀರಾಮಗೆ. ಜೈ ಶ್ರೀರಾಮ್. ಧನ್ಯವಾದಗಳು. ತಪ್ಪಿದ್ದರೆ ಕ್ಷಮಿಸಿ.